ನಿಧಾನಕ್ಕೆ ತಿನ್ನಬಾರ್ದೆ. ಹುಸಿ ಮೊಸರನ್ನ ಕೊಡನೆ. ಹೊಟ್ಟೆ ತುಂಬತೆ. ಮೊಸರನ್ನ ತಿನ್ಬೇಕಂತೂ ಹೊಟ್ಟೆ ತಂಪಾಯ್ತು. ಹಂಗೆಯ ಫಸ್ಟ್ ಹೊಟ್ಟೆಗೆ ಏನಾರು ತಿಂದ್ಬಿಟ್ರೆ ಎದೆ ಉರಿ ಹೊಟ್ಟೆ ಉರಿ ಎಲ್ಲ ಬರ್ತೈತೆ. ಏನಾರು ತಿಂದ ಮ್ಯಾಕೆ ಹಸಿ ಮೊಸರನ್ನ ತಿಂದರೆ ಹೊಟ್ಟೆ ತಂಪಾಯ್ತದೆ. ರಾಜವ್ವ, ನೀನು ಯಾಕೆ ಮೊಸರನ್ನದಂಗೆ ತಣ್ಣಗಿರಬಾರ್ದು? ಅಂದರೆ ನಾನು ಕೆಟ್ಟವಳು ಅಂತಿಲ್ಲ. ಉಪ್ಪು ಹುಳಿ ಖಾರ ಹೆಚ್ಚಾದರೆ ಶರೀರನೇ ತಡ್ಕೊಳ್ಳೋಕ್ಕಿಲ್ಲ. ಇನ್ನು ಮನಸ್ಸು ಹೆಂಗೆ ತಡ್ಕೊತದೆ? ಅಂದರೆ ಒಂದು ಹೊಳ್ತಿದ್ಯಾ ನಾನು ದ್ವೇಷ ಕಾರೋಳು ಅಂತನಾ? ಅದು ಹಂಗಲ್ಲ ರಾಜವ್ವ. ಅದು ನಿಂಗೆ ನನ್ನ ಮನಸ್ಸಿನಾಗಿರೋದನ್ನ ಹೇಳ್ಬಿಡ್ತೀನಿ ಕಣವ. ನೀನು ಯಾವಾಗೂ ನನ್ನ ಸೌತಿ ಸೌತಿ ಅಂತ ಕರಿತೀಯಲ್ಲ, ನ್ಯಾಯವಾಗಿ ಆ ಪದನ ಯಾರು ಕರಿಬೇಕು ಹೇಳು? ಈ ವಯ್ಯ ನಿನ್ನ ಕಟ್ಕೊಂಬಂದಾಗ್ಲೂ ನನಗೆ ನಿನ್ನ ಮ್ಯಾಗ ಕೋಪ ಬರ್ನಿಲ್ಲ, ಬೈಬೇಕು ಅನ್ನಿಸ್ನಿಲ್ಲ. ಯಾಕೆ ಗೊತ್ತೇ? ಈ ವಯ್ಯಂಗೆ ನಿನ್ನ ಜೊತೆಗಿರೋದೇ ಖುಷಿ ಅನ್ನೋದಾದರೆ ಆ ವಯ್ಯನ ಖುಷಿನ ನಾನು ಯಾಕೆ ಕಿತ್ಕೊಳ್ಳಿ? ಅದಕ್ಕೂ ಮೀರಿ ನೀನು ನನ್ನಂಗೆ ಒಂದು ಹೆಣ್ಣಲ್ವೇ, ಅದಕ್ಕೆ ಸುಮ್ಮನಾದೆ. ನಾನು ಸುಮ್ಮನಾಗಿದ್ದು, ನಾನು ಮೌನವಾಗಿದ್ದು ನಿಂಗೆ ಯಾಕೆ ತಡ್ಕೊಳಕ್ಕಾಗಿಲ್ಲ? ನನ್ನ ಉದ್ದೇಶ ಈಟಯ್ಯ, ನಮ್ಮಿಂದ ನಿಂಗೆ ಏನು ತೊಂದರೆ ಆಗಿಲ್ಲ ಅನ್ನೋಕ್ಕೆ ನಿನ್ನಿಂದಲೂ ನಮಗೆ ತೊಂದರೆ ಆಗಬಾರ್ದಲ್ವೇ? ಅದನ್ನೇ ನಾವು ಬಯಸಿದ್ದು, ಈಗ ಬಯಸ್ತಾ ಇರೋದು. ನೋಡ್ರಾಜವ್ವ, ನನ್ನ ಮಗಳು ಬದುಕಿದ್ದಾಗ ಅವಳು ಅನುಭವಿಸಿದ್ದೇ ಸಾಕು. ಅವಳಿಗೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ ಮ್ಯಾಗ್ಲು ಅವಳ ಮೇಲೆ ಹಿಂಗೆಲ್ಲ ಆರೋಪ ಮಾಡೋದು ನನಗೆ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಪುಟ್ಟಕ್ಕ, ನಾನು ಹೇಳಿದ್ದೆಲ್ಲ ದಿಟ್ಟ. ಅಣ್ಣಯ್ಯ, ಎಲ್ಲ ರೆಡಿ ಇದೆ ಅಲ್ವಾ? ಅಳಿ ಅಂದ್ರು ಯಾವ ಕೆಲ್ಸದ ಮ್ಯಾಗ ಬಂದವ್ರೆ? ವಸು ನೋಡಕ್ಕಲ್ವೇ? ಅತ್ತೆ, ಇವತ್ತು ಅಣ್ಣಯ್ಯ ವಸು ಅದಕ್ಕೆ ನಾನು ನೋಡಕ್ ಬಂದಿಲ್ಲ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದಾರೆ. ವಾ, ಹೌದೇ? ಕುಂತ್ಕೊಳ್ಳಿ ಬನ್ನಿ, ಕುಂತ್ಕೊಳ್ಳಿ ಬನ್ನಿ. ರಾಧಾ, ಹೋಗವ, ಎಲ್ರಿಗೂ ಕಾಪಿ ತಕ್ಕಮ್ಮ, ಹೋಗ. ಅತ್ತೆ, ಇವರೇ ಬ್ಯಾಂಕ್ ಆಫೀಸರ್ಸ್. ನಮಸ್ತೆ ಮೇಡಮ್. ಅತ್ತೆ, ಅದೇ ನಾನು ನಿಮಗೆ ಬಡ್ಡಿ ವ್ಯವಹಾರದ ಬಗ್ಗೆ ಹೇಳಿದ್ನಲ್ಲ, ನಾವನ್ನ ಕಾನೂನು ರೀತಿ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಮಾವಯ್ಯ, ಅತ್ತೆ ಎಷ್ಟೋ ಒಳ್ಳೆ ಕೆಲಸಗಳಿಗೆ ದುಡ್ಡು ಕೊಡ್ತಾರೆ, ಆದ್ರೆ ಅದನ್ನ ಜನ ಬೇರೆ ರೀತಿನ ಅರ್ಥ ಮಾಡ್ಕೋಬಹುದು. ಅತ್ತೆ ಬಡ್ಡಿ ದುಡ್ಡಿಂದ ಜನಕ್ಕೆ ಸಹಾಯ ಮಾಡ್ತಾರೆ ಅಂತಾನೂ ಅರ್ಥ ಮಾಡ್ಕೋಬಹುದು. ಅದೇ ರೀತಿ ನಾನು ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಈಗ ನನಗೆ ಅತ್ತೆ ಒಳ್ಳೆ ಉದ್ದೇಶ ಅರ್ಥ ಆಗಿದೆ. ಆದ್ರೆ ನನ್ನ ಥರನೇ ಯೋಚನೆ ಮಾಡೋ ಎಷ್ಟೋ ಜನ ಇರ್ಬೋದಲ್ವಾ? ಅಂಥವ್ರಿಗೆ ಅರ್ಥ ಮಾಡಿಸ್ದಂಗೂ ಇರತ್ತೆ, ಹಾಗೆ ನಾವು ಮಾಡೋ ಬಡ್ಡಿ ವ್ಯವಹಾರ ಕಾನೂನು ಪ್ರಕಾರನೂ ಇರತ್ತೆ. ಒಳ್ಳೆ ಕೆಲಸ ಮಾಡ್ತೀವ ಅಣ್ಣಯ್ಯ. ಅದೇ ಅತ್ತೆ, ಈಗ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಬ್ಯಾಂಕ್ನ ರಿಜಿಸ್ಟರ್ ಮಾಡಿಸ್ಬೇಕು. ಅಲ್ಲಿ ಜನರು ಅಕೌಂಟ್ ಮಾಡೋ ಥರ ಮಾಡಬೇಕು. ಆಗ ಜನರಿಗೆ ನಾವು ಸಾಲ ಕೊಡ್ಬೋದು, ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ಬೋದು. ಜೊತೆಗೆ
ಈ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಮಾಡ್ಬೋದು. ಹೆಣ್ಮಕ್ಳು ಉಳಿಸಿದ ಉಳಿತಾಯದಲ್ಲಿ ಬ್ಯಾಂಕ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಎಲ್ರಿಗೂ ನಾವು ಸಹಾಯ ಮಾಡ್ಬೋದು ಅತ್ತೆ. ನೀವು ಹೇಳಿದ್ನೆಲ್ಲ ಕೇಳಿದ್ಮ್ಯಾಕೆ ನನ್ನ ಸೊಸೆ ಸರಿಯಾದ ನಿರ್ಧಾರನೇ ತಕೊಂಡವಳೆ ಅಂತ ಗೊತ್ತಾಗ್ತೈತೆ. ಸ್ನೇಹ, ಈಗ ಸಂಘದ ಹೆಸರು, ಕಾರ್ಯವ್ಯಾಪ್ತಿ, ಮಂಡಳಿ ಇದನ್ನೆಲ್ಲ ಫಾರ್ಮ್ ಮಾಡಬೇಕು. ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಖಜಾಂಚಿ ಇದನ್ನೆಲ್ಲ ಆಯ್ಕೆ ಮಾಡಿದ್ಮೇಲೆ ಥ್ಯಾಂಕ್ ಯು, ನೆಕ್ಸ್ಟ್ ಪ್ರೊಸೀಜರ್ನ ಶುರು ಮಾಡಬೇಕಾಗುತ್ತೆ. ಸರಿ ಅಣ್ಣ. ಮತ್ತು ಆಫೀಸರ್ಸ್ ತಂದಿರೋ ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕ್ಬಿಡಿ. ಸ್ನೇಹ, ನೀನೊಂದ್ಸಲ ಓದಿ ಅತ್ತೆ ಹೇಳ್ಬಿಡು. ಅತ್ತೆ, ಇದರಲ್ಲಿ ಸರ್ಕಾರ ಹೇಳಿರೋ ನಿಯಮ ಆದೇಶದ ಪ್ರಕಾರ ನಾವು ಬ್ಯಾಂಕ್ ನಡೆಸ್ತೀವಿ ಅಂತ ಬರ್ದಿದೆ ಅಷ್ಟೇ. ನೀವು ಧಾರಾಳವಾಗಿ ಸೈನ್ ಹಾಕ್ಬೋದು. ಈ ಒಳ್ಳೆ ಕೆಲಸ ನಿನ್ನಿಂದಲೇ ಶುರುವಾಗೈತೆ ನೋಡಿ. ಈಟು ದಿನ ನನ್ನ ಸುತ್ತಮುತ್ತ ತಿಳಿದವರು, ಬುದ್ಧಿವಂತರು ಎಲ್ಲರೂ ಇದ್ರು. ಆದರೆ ನಿನ್ನಂಗೆ ನಂಗೆ ಸರಿಯಾದ ದಾರಿ ತೋರಿದವ್ರು ಯಾರೂ ಇರಲಿಲ್ಲ ಮಾಡಿ. ಇನ್ಯಾಕೆ ಈ ಎಲ್ಲ ಜವಾಬ್ದಾರಿನೂ ನಿಂದೇನೆ. ಸರಿ ಅತ್ತೆ, ಈಗ ಸೈನ್ ಮಾಡಿ.